ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಸುತ್ತಿನ ಸಂಧಾನ ಸಭೆ ನಡೆಯುತ್ತಾ? ಈ ಸಂಧಾನ ಸಭೆ 2.0ಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಸಜ್ಜಾಯ್ತ. ಸಂಧಾನ ಸಭೆ ಚರ್ಚೆಯ ನಡುವೆ ಪಾಕ್ಗೆ ಅಬ್ಬಾಸ್ ಅರಾಗ್ಜಿ ಎಂಟ್ರಿ ಕೊಟ್ಟಿದ್ದಾರೆ. ಅರಾಗ್ಜಿ ಅವರನ್ನ ಸ್ವಾಗತಿಸಿದ್ದಾರೆ ಆಸಿಮ್ ಮುನೀರ್ ಮತ್ತು ಮೊಹಸಿನ್ ನಖ್ವಿ. ಅದರ ಜೊತೆಗೆ ಅಮೆರಿಕಾದಿಂದ ವಿಟ್ಕಾಫ್ ಮತ್ತು ಕುಶ್ನರ್ ಇವತ್ತು ಪಾಕ್ಗೆ ಆಗಮಿಸ್ತಾ ಇದ್ದಾರೆ. ಆದರೆ ಮೊದಲ ಸಂಧಾನ ಸಭೆಯಲ್ಲಿ ಭಾಗಿಯಾಗಿದ್ದ ಯುಎಸ್ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಆಗಲಿ ಇರಾನ್ ಸ್ಪೀಕರ್ ಗಾಲಿಬಾಫ್ ಆಗಲಿ ಬರ್ತಿಲ್ಲ, ಗೈರಾಗಿದ್ದಾರೆ. ಎರಡನೇ ಸಂಧಾನ ಸಭೆ ಏನಾಗುತ್ತೆ? ಇದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಒಂದು ಕಡೆ ಜಲ ದಿಗ್ಬಂಧನ ಮುಂದುವರೆದಿದೆ. ಅತ್ತ ಹಾರ್ಮುಜ್ ಜಲಸಂಧಿಯನ್ನು ಕೂಡ ಮುಕ್ತಗೊಳಿಸಿದಂತಹ ಇರಾನ್ ನಡೆ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ಬಾಯಿ ಮಾತಿಗೆ ಕದನ ವಿರಾಮ ವಿಸ್ತರಣೆ ಅಂತಾದರೂ ಕೂಡ ಕದನದ ಬಗ್ಗೆನೇ ಎರಡು ರಾಷ್ಟ್ರಗಳು ಯೋಚನೆ ಮಾಡ್ತಾ ಇರೋದು. ಈ ಸಂಧಾನ ಸಭೆ ಸಫಲ ಆಗುತ್ತಾ ಎನ್ನುವ ಪ್ರಶ್ನೆ ಹುಟ್ಟಾಕ್ತಾ ಇದೆ. ಇನ್ನು ಪಾಕಿಸ್ತಾನದಲ್ಲಿ ಇರಾನ್ ಅಮೆರಿಕ ಜೊತೆ ಮಾತುಕತೆ ನಡೆಸ್ತಿಲ್ಲ, ಮಾತುಕತೆ ಇಲ್ಲ ಅಂತ ಇರಾನ್ ಸುದ್ದಿ ಸಂಸ್ಥೆ ತಸ್ನೀಮ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಮೆರಿಕನರೊಂದಿಗೆ ಯಾವ ಮಾತುಕತೆ ಮಾಡುವುದಿಲ್ಲ, ಅಮೆರಿಕ ಅಧಿಕಾರಿಗಳು ಮತ್ತು ಮಾಧ್ಯಮಗಳು ಸೃಷ್ಟಿಸಿದಂತಹ ಕಥೆ ಅದು. ಅರಾಗ್ಜಿ ವಿದೇಶ ಪ್ರವಾಸಕ್ಕೆ ಟ್ರಂಪ್ ಮಾತುಕತೆಯ ಲಿಂಕ್ ಹೆಣಿತಾ ಇದ್ದಾರೆ ಅಂತ ಟ್ರಂಪ್ ಮಾತನ್ನ ಇರಾನ್ ಸುದ್ದಿ ಸಂಸ್ಥೆಗಳು ಅಲ್ಲಗಳಿತಾ ಇವೆ. ಈಗಾಗಲೇ ಅರಾಗ್ಜಿ ಪಾಕಿಸ್ತಾನದಲ್ಲಿ ಇದ್ದಾರೆ, ಆದರೆ ಇದು ಅಲ್ಲಿ ಮಾತುಕತೆ ನಡೆಸೋದಕ್ಕಲ್ಲ, ಅದು ವಿದೇಶ ಪ್ರವಾಸ ಅನ್ನೋದು ಇರಾನ್ನ ಹೇಳಿಕೆ. ಟ್ರಂಪ್ ಮಾತುಕತೆಯ ಲಿಂಕ್ ಹೆಣಿತಾ ಇದ್ದಾರೆ, ಇದು ಅಮೆರಿಕನ್ ಮಾಧ್ಯಮಗಳು ಸೃಷ್ಟಿಸಿದಂತಹ ಕಥೆಯಷ್ಟೇ ಅಂತ ಟ್ರಂಪ್ ಮಾತನ್ನ, ಈ ಸಂಧಾನ ಮಾತುಕತೆ ನಡೆಯುತ್ತೆ ಅನ್ನೋದನ್ನ ಇರಾನ್ ಸುದ್ದಿ ಸಂಸ್ಥೆಗಳು ಅಲ್ಲಗಳಿತಾ ಇವೆ. ಈ ಮಧ್ಯೆ ಇರಾನ್ನ ಮತ್ತೊಂದು ಹಡಗನ್ನ ಅಮೆರಿಕ ಸೇನೆ ತಡೆದಿದೆ. ಇರಾನ್ ಹಡಗನ್ನ USS ರಫೇಲ್ ಪೆರಾಲ್ಟ್ ನೌಕೆ ತಡೆದಿರುವಂಥದ್ದು. ಇರಾನ್ ಧ್ವಜ ಹೊಂದಿದ್ದಂತಹ ಹಡಗದು ಅಮೆರಿಕ ತಡೆದಿದ್ದು, ಇರಾನ್ನ ಜಲ ಪ್ರದೇಶದಲ್ಲಿ ಆ ಹಡಗಿಗೆ ಅಮೆರಿಕ ತಡೆಯೊಡ್ಡಿದೆ. ಹಾರ್ಮುಜ್ ಜಲಸಂಧಿಯ ಸುತ್ತ ಜಲ ದಿಗ್ಬಂಧನವನ್ನು ಹಾಕಿರುವಂತಹ US ಸೇನೆ ಇರಾನ್ನ ಯಾವುದೇ ನೌಕೆಗೂ ಸಾಗೋದಕ್ಕೆ ಬಿಡ್ತಿಲ್ಲ. ಅದರಂತೆ ಈಗ ರಫೇಲ್ ಪೆರಾಲ್ಟಾ ನೌಕೆ ಇರಾನ್ ಹಡಗನ್ನ ತಡೆದಿರುವಂಥದ್ದು. ಇರಾನ್ ಧ್ವಜ ಹೊಂದಿದ್ದಂತಹ ಹಡಗದು, ಅದನ್ನು ತಡೆಯಲಾಗಿದೆ. ಈಗಾಗಲೇ ಇರಾನ್ ಕೂಡ ತನ್ನ ಸುತ್ತ ಇರುವಂತಹ ಈ ಜಲ ದಿಗ್ಬಂಧನವನ್ನು ಅಮೆರಿಕ ತೆಗಿಬೇಕು, ಆಗಸ್ಟ್ ತಾನು ಮಾತುಕತೆಗೆ ಸಿದ್ಧ ಅಂತ ಹೇಳ್ತಾ ಇತ್ತು. ಇದು ಕದನ ವಿರಾಮ ನಿಯಮದ ಉಲ್ಲಂಘನೆ ಅಂತಲೂ ಕೂಡ ಜರೆದಿತ್ತು. ಆದರೆ ಈ ರೀತಿ ದಿಗ್ಬಂಧನ ಮುಂದುವರಿತಾ ಇದೆ. ಇನ್ನು ಹಾರ್ಮುಜ್ನಲ್ಲಿ 2 ಹಡಗುಗಳನ್ನು ಇರಾನ್ ಕೂಡ ಸೀಸ್ ಮಾಡಿದೆ. ಅನುಮತಿ ಇಲ್ಲದೆ ಹಾರ್ಮುಜ್ ದಾಟ್ತಾ ಇದ್ದು ಆ 2 ಹಡಗು ಅನ್ನೋದು ಆರೋಪ. ಅಮೆರಿಕಾಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇರುವಂತಹ 2 ಹಡಗುಗಳನ್ನು ಇರಾನ್ ಸೀಸ್ ಮಾಡಿದೆ. 2 ಹಡಗು ಸೀಸ್ ಮಾಡಿದ ಬಗ್ಗೆ ಇರಾನ್ ಕೂಡ ಹೇಳ್ಕೊಳ್ತಾ ಇದೆ. ಒಂದು ಕಡೆ ಇರಾನ್ ಹಡಗುಗಳನ್ನು ಸೀಸ್ ಮಾಡ್ತಾ ಇದೆ, ಮತ್ತೊಂದೆಡೆ ಅಮೆರಿಕ ಇರಾನ್ ಹಡಗುಗಳಿಗೆ ಜಲ ದಿಗ್ಬಂಧನ ಹಾಕ್ತಾ ಇದೆ. ಒಟ್ಟಾರೆ ಈ ಜಲ ಯುದ್ಧ ಮಾತ್ರ ಮುಂದುವರಿತಾ ಇರುವಂಥದ್ದು. ಅನುಮತಿ ಇಲ್ಲದೆ ಹಾರ್ಮುಜ್ ದಾಟ್ತಾ ಇದ್ವು 2 ಹಡಗುಗಳು ಅಂತ ಅದನ್ನ ಸೀಸ್ ಮಾಡಿರುವುದಾಗಿ ಇರಾನ್ ಹೇಳ್ತಾ ಇದೆ. ಅಮೆರಿಕಾಗೆ ಸೇರಿದ್ದವು ಎನ್ನಲಾದಂತಹ 2 ಹಡಗುಗಳು ಈಗ ಸೀಸ್ ಆಗಿವೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಮತ್ತೊಂದೆಡೆ ಇರಾನ್ನ ಹಡಗುಗಳನ್ನು ಅಮೆರಿಕ ದಿಗ್ಬಂಧನ ಹಾಕಿದೆ. ಒಟ್ಟಾರೆ ಕದನ ಇನ್ನಷ್ಟು ಕುತೂಹಲ ಘಟ್ಟ. ಇಸ್ರೇಲ್ ಇರಾನ್ ಜೊತೆಗಿನ ಸಂಧಾನ ಕಡಿಮೆ ಅವಧಿಗೆ ಮಾತ್ರ ಅನ್ನೋದನ್ನ ಸ್ಫೋಟಕ ಮಾಹಿತಿಯಿಂದ ಇಸ್ರೇಲ್ನ ಅಧಿಕಾರಿಗಳು ಬೆಚ್ಚಟ್ಟಿದ್ದಾರೆ. ಸಂಧಾನದ ಬಗ್ಗೆ ಇಸ್ರೇಲ್ ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾಹಿತಿ, ಹಾರ್ಮುಜ್ನಲ್ಲಿ ನೌಕೆಗಳ ನಿರ್ಬಂಧ ತೆರವು ಮಾಡಲ್ಲ, ಮಧ್ಯಪ್ರಾಚ್ಯದಲ್ಲಿ ಹೈ ಅಲರ್ಟ್ ಮುಂದುವರೆದಿದೆ. ಹಾಗಾಗಿ ಈ ಸಂಧಾನ ಸಭೆ ಬಹಳ ಕಡಿಮೆ ಅವಧಿಗೆ ಅನ್ನೋದು ಇಸ್ರೇಲ್ ಮಾಧ್ಯಮಕ್ಕೆ ಇಸ್ರೇಲ್ ಅಧಿಕಾರಿಗಳು ಕೊಡ್ತಾ ಇರುವಂತಹ ಮಾಹಿತಿ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಧಾನ ಮಾತುಕತೆ ನಡೆಯೋದಾಗಂತಿದ್ದಾರೆ, ಕೆಲವು ಅಧಿಕಾರಿಗಳನ್ನ ಕಳಿಸಿದ್ದಾರೆ. ಮತ್ತೊಂದೆಡೆ ಅರಾಕ್ಚಿ ಕೂಡ ಪಾಕಿಸ್ತಾನದಲ್ಲಿದ್ದಾರೆ. ಆದರೆ ಇರಾನ್ ಮಾಧ್ಯಮ ಹೇಳ್ತಾ ಇದೆ ಅಂಥದ್ದು ಯಾವುದೇ ಸಭೆ ನಡೆಯೋದಿಲ್ಲ, ಇದೆಲ್ಲ ಅಮೆರಿಕ ಮಾಧ್ಯಮದ ಸುಮ್ಮನೆ ಭ್ರಮೆ, ಸುಳ್ಳು ಸುದ್ದಿ ಅಂತ. ಆದರೆ ಮತ್ತೊಂದೆಡೆ ಈ ಸಭೆ ಕುರಿತಂತೆ ಇದು ಕಡಿಮೆ ಅವಧಿಗಷ್ಟೇ ನಡೆಯೋದು, ದಿಗ್ಬಂಧನ ಕೂಡ ಮುಂದುವರಿಯುತ್ತೆ ಅನ್ನೋದು ಇಸ್ರೇಲ್ನ ಅಧಿಕಾರಿಗಳು ಹೇಳ್ತಾ ಇರೋ ಮಾಹಿತಿ. ಇನ್ನು ಇರಾನ್ ಮೇಲೆ ಅಮೆರಿಕ ಏನಾದರೂ ದಾಳಿ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ಅರಬ್ ರಾಷ್ಟ್ರಗಳ ಹಿಟ್ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಅಂತಿದೆ ಇರಾನ್.
ಅಮೆರಿಕಾದ ಸೇನಾ ನೆಲೆಗಳಿರುವಂತಹ ಅರಬ್ ರಾಷ್ಟ್ರಗಳೇ ಇರಾನ್ನ ಟಾರ್ಗೆಟ್. ಆ ರಾಷ್ಟ್ರಗಳ ಇಂಧನ ಮೂಲಸೌಕರ್ಯಗಳ ಲಿಸ್ಟ್ ರೆಡಿ ಮಾಡಿಕೊಂಡಿದೆ. UAE, ಕತಾರ್, ಸೌದಿ ಅರೇಬಿಯಾ, ಕುವೈತ್ ಹೀಗೆ ಹಲವು ಅರಬ್ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡಿರೋ ಬಗ್ಗೆ ಇರಾನ್ ಸರ್ಕಾರಿ ಮಾಧ್ಯಮ ವರದಿ ಮಾಡ್ತಾ ಇದೆ. ಅಂದರೆ ಅಮೆರಿಕ ಒಂದೊಮ್ಮೆ ಏನಾದರೂ ಇರಾನ್ ಮೇಲೆ ದಾಳಿ ಮಾಡಿದ್ರೆ ನಾವು ಅರಬ್ ರಾಷ್ಟ್ರಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಸಿದ್ಧ ಆಗಿದ್ದೀವಿ, ಹಿಟ್ ಲಿಸ್ಟ್ ರೆಡಿಯಾಗಿದೆ ಅನ್ನುವಂತಹ ಎಚ್ಚರಿಕೆಯನ್ನು ಈ ಮೂಲಕ ಇರಾನ್ ಕೊಡ್ತಾ ಇದೆ.